ರೂಪಾಂತರಿ ಕೊರೋನಾ ವೈರಸ್ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ವಿಶೇಷ ಆಯುಕ್ತರಾಗಿರುವಂತಹ ರೆಡ್ಡಿ ಅವರು ಕೂಡ ನಮ್ಮ ಜಿ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ. ಅಂದ್ರೆ ಈ ವೈರಸ್ಗೆ ಸಂಬಂಧಪಟ್ಟಂತೆ ಆತಂಕ ಪಡುವಂತ ಅಗತ್ಯ ಏನಿಲ್ಲ ಅಂತೇಳಿ. ಸದ್ಯಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಆದ್ರೆ ಆತಂಕ ಪಡುವಂತ ಅಗತ್ಯವಿಲ್ಲ ಅಂತ ವಿಶೇಷ ಆಯುಕ್ತ ರೆಡ್ಡಿ ಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಒಂದ್ಸಲ ನೋಡ್ಕೊಂಡು ಬರೋಣ. ಈಗ ರಾಜ್ಯದಲ್ಲಿ ಕೊರೋನಾ ಆತಂಕ ಸೃಷ್ಟಿಯಾಗಿರುವಂತದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಶಂಕರ್ ಬಾಬು ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀನಿ. ವಿಶೇಷ ಆಯುಕ್ತರು ಸರ್, ಈಗಾಗಲೇ ಬೆಂಗಳೂರಲ್ಲಿ ಕೂಡ ಕೊರೋನಾ ಆತಂಕ ಎದುರಾಗಿದೆ. ಏನ್ ಹೇಳೋಕೆ ಇಷ್ಟಪಡ್ತೀರಿ? ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದ್ರೆ? ಈಗಾಗಲೇ ಸಭೆ ಆಗಿದೆ. ಯಾವ ರೀತಿ ಬೆಂಗಳೂರಲ್ಲಿ ತೆಗೆದುಕೊಳ್ಳೋದಾದ್ರೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮ ಇದೆ ಸರ್? ನೋಡಿ, ನಮ್ದು ಕರೋನಾನಲ್ಲಿ 2 ವೇವ್ಸ್ ಇತ್ತು. ಫಸ್ಟ್ ವೇವ್ ಇತ್ತು, ಸೆಕೆಂಡ್ ವೇವ್ ತುಂಬ ಸೀರಿಯಸ್ ಆಗಿತ್ತು. ಆದರೆ ನಿಮಗೆ ಗೊತ್ತೇ ಇರಲಿಲ್ಲ, ಒಂದು ಥರ್ಡ್ ವೇವ್ ಬಂದು ಹೋಗ್ಬಿಟ್ಟಿದೆ. ಆ ಥರನೇ ಇದು ಕೂಡ ಒಂದು ವೇರಿಯಂಟು JN1 ಅಂತ ವೇರಿಯಂಟು ಇನ್ನೂ ಡಿಟೆಕ್ಟ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಆಗಿರೋದು ಕೇರಳದಲ್ಲಿ ಆಗಿದೆ, ಇನ್ನೊಂದು ಬೇರೆ ಕಡೆ ಆಗಿದೆ, ಮಹಾರಾಷ್ಟ್ರದಲ್ಲಿ ಆಗಿದೆ. ನಮ್ಮ ಕಡೆ ಇನ್ನೂ ಜೀನೋಮ್ ಸೀಕ್ವೆನ್ಸ್ ಮಾಡಿ JN1 ಅಂತ ಅದು ವೇರಿಯಂಟು ಡಿಟೆಕ್ಟ್ ಆಗಿಲ್ಲ. ಅದರಿಂದ ಫಸ್ಟ್ ಆಫ್ ಆಲ್ ಏನಂದರೆ ನಾನು ಹೇಳೋಕೆ ಇಷ್ಟಪಡ್ತೀನಿ, JN1 ಅನ್ನೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ್ದಾರೆ ಇದು ಜಾಸ್ತಿ ಡೇಂಜರಸ್ ವೇರಿಯಂಟ್ ಅಲ್ಲ ಅಂತ. ಫಸ್ಟ್ ಆಫ್ ಆಲ್ ನಾವು ಗಾಬರಾ ಪಡೋಕ್ಕೂ ಅವಶ್ಯಕತೆ ಇಲ್ಲ. ನಾವು ಯಾರು ಗಾಬರಾ ಪಡಬಾರ್ದು. ಥರ್ಡ್ ಥರ ಬಂದಿರೋದು ಗೊತ್ತಿಲ್ಲದ ಹೋಗೋದು ಗೊತ್ತಿಲ್ಲ, ಆ ಥರ ಆಗಿಬಿಡುತ್ತೆ. ಆದರೇನು BBMPನಲ್ಲಿ ನಾವು ಏನೇನು ವ್ಯವಸ್ಥೆ ಇದೆ ನಮ್ಮ ಕೋವಿಡ್ ಕಂಟ್ರೋಲ್ಗೆ, ಅದೆಲ್ಲ ವ್ಯವಸ್ಥೆಗಳನ್ನು ನಾವು ಅಲರ್ಟ್ ಮಾಡಿದ್ವಿ. ನಮ್ಮ ಸಿಸ್ಟಮ್ಸ್ ಎಲ್ಲ ಅಲರ್ಟ್ ಮಾಡಿದ್ವಿ. ಯಾಕಂದರೆ ನಮಗೆ 2 ವೇವ್ ಸಕ್ಸಸ್ಫುಲ್ ಆಗಿ ವೆನ್ ಕಂಪೇರ್ ಟು ಆಲ್ ಅದರ್ ಮೆಟ್ರೋಸ್, ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಮೆಟ್ರೋ ಕಾರ್ಪೊರೇಷನ್ ನಮ್ಮ BBMP, ಆ ಥರ ಕಂಟ್ರೋಲ್ ಮಾಡಿದ್ವಿ. ಅದೇ ಕಾನ್ಫಿಡೆನ್ಸ್ನಲ್ಲಿ, ಅದೇ ಎಫಿಷಿಯನ್ಸಿನಲ್ಲಿ ನಾವು ಈ ಸಲ ಕೂಡ ಏನಾದರೂ ಆ ಥರ ವಿಷಯ ಬಂದರೆ ಏನು ಮಾಡಬೇಕು ಅನ್ನೋದು ಆಲ್ರೆಡಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದೀವಿ BBMPನಲ್ಲಿ. ಆಮೇಲೆ ಹಾನರಬಲ್ ಹೆಲ್ತ್ ಮಿನಿಸ್ಟರ್ ಜೊತೆ ನಾವು ಹೋಗಿ ಮೀಟಿಂಗ್ ಮಾಡಿದ್ವಿ. ಏನೇನು ಪ್ರಿಕಾಷನ್ಸ್ ತಗೊಳ್ಬೇಕು ಅದು ತಗೊಳ್ತಾ ಇದ್ವಿ. ಆದರೆ ನಾವು ಏನೇನು ಮಾಡ್ತಾ ಇದ್ವಿ, ಈ ಥರ ಇದೆಲ್ಲ ಇಕ್ವಿಪ್ಮೆಂಟ್ಸು ಅವು ಇವು ಮಾಡ್ತಾ ಇದ್ರೆ ಅದು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಏಕೆಂದರೆ ನಾವು ತಯಾರಿ ಮಾಡಿಸ್ಕೊಳ್ಳೋದು ಬೇರೆ ಕತೆ, ಅವಶ್ಯಕತೆ ಬರುತ್ತಾ ಇಲ್ವಾ ಅಂತ ಬೇರೆದು. ಫಾರ್ ಎಕ್ಸಾಂಪಲ್ ವೆಂಟಿಲೇಟರ್ ಅಂದರೆ ನಿಮ್ಗೆ ವೆಂಟಿಲೇಟರ್ ಬೇಕಾಗಿದೆ ಅಂತ ಆ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಡಾಕ್ಟರ್ಸು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ, ಆಲ್ಮೋಸ್ಟ್ ಒಂದು 2000 ಪೀಪಲ್ ಇದ್ದಾರೆ ಟೆಸ್ಟಿಂಗ್ ಮಾಡೋಕ್ಕೂ. ಅಂದರೆ ಟ್ರೈನಿಂಗ್ ಹೊಂದಿರೋರು, ಟೆಸ್ಟಿಂಗ್ ಮಾಡೋರು, ಟೆಸ್ಟಿಂಗ್ ಕಿಟ್ಸ್ ಇವೆ. ಆ್ಯಂಡ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಮೋರ್ ದ್ಯಾನ್ 2000 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ರೆಡಿಯಾಗಿವೆ, ಬೆಡ್ಸ್ ರೆಡಿಯಾಗಿವೆ, ಎಲ್ಲ ರೆಡಿಯಾಗಿದೆ. ಆದರೆ ಅದು ಬರೀ ನಾವು ಮಾರ್ಕ್ ಡ್ರಿಲ್ ಮಾಡಿಕೊಂಡು ಅವಶ್ಯಕತೆ ಬಂದರೆ ನೋಡೋಕ್ಕೂ ಮಾತ್ರ ರೆಡಿಯಾಗಿ ಇಟ್ಕೊಂಡಿವಿ. ಅದು ಅವಶ್ಯಕತೆ ಬರೋದು ಇಲ್ಲ ಅಂತ ನಾವು ಇದು ಮಾಡ್ಕೊಳ್ತಾ ಇದ್ದೀವಿ. 3 ಡೆತ್ ಅಂತ ಹೇಳ್ತಿದಾರಲ್ಲ, ಅದು ಹಾಗಾದ್ರೆ ನೀವು ಹೇಳಿದಾಗೆ ಕೋವಿಡ್ ಕೇಸ್ ಇದ್ದಲ್ವಾ ಅಥವಾ ಹೇಗೆ? ಆ ಕೇಸ್ ಎಷ್ಟೇ? ಇದು ನೋಡಿ, ಯಾವಾಗಲೂ ಡೆತ್ ಅಂದರೆ ಡೆತ್ ಆಡಿಟ್ ಮಾಡಬೇಕು. ಡೆತ್ ಆಡಿಟ್ ಅವರು ಹೇಳಿದರೆ ನಾವು ಅದು ಪೇಪರ್ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡಿ. ಯಾಕಂದರೆ ಅವರು ಫಾರ್ ಎಕ್ಸಾಂಪಲ್ ಡೆತ್ ಆಗಿರೋರು ಈ ವಾಸ್ ಎ TB ಪೇಷಂಟ್ ಆ್ಯಂಡ್ ಕೋಮಾರ್ಬಿಡಿಟೀಸ್ ಅಂತಾರಲ್ವ, ಬೇರೆ ಬೇರೆ ಕಾಯಿಲೆಗಳು ಜಾಸ್ತಿ ಇತ್ತು ಅವರಿಗೆ. ಅದು ಕೋಇನ್ಸಿಡೆಂಟ್ಲಿ ಅದು ಡೆತ್ ಆಯಿತು. ಇನ್ನೊಂದು ಡೆತ್ ಏನಂದರೆ ವೆನ್ ಈ ಗಾಟ್ ಟೆಸ್ಟೆಡ್ ಬಿಫೋರ್ ಅಂಡರ್ಗೋಯಿಂಗ್ ಹಾರ್ಟ್ ಆಪರೇಷನ್ ಹಿ ವಾಸ್ ಟೆಸ್ಟೆಡ್ ನೆಗೆಟಿವ್, ಕೋವಿಡ್ ನೆಗೆಟಿವ್. ಅದು ಬಿಕಾಸ್ ಡಬಲ್ ವಾಲ್ವ್ ಚೇಂಜು ಅದೆಲ್ಲ ಇತ್ತು. ಡೆತ್ ಆಗಿರೋದು ಬಿಕಾಸ್ ಯು ಮೇ ಬಿ ನೋಯಿಂಗ್ ಎಷ್ಟೊಂದು ದೊಡ್ಡ ಹೆಲ್ತ್ ಕ್ಯಾಪಿಟಲ್ ಬ್ಯಾಂಗ್ಳೂರು ಸಿಟಿ, ಎಷ್ಟು ಹಾಸ್ಪಿಟಲ್ನಲ್ಲಿ ಕೆಲವೊಂದು ಡೆತ್ಸ್ ಆಗ್ತಾ ಇರುತ್ತೆ. ಅದು ಕೋವಿಡ್ಗೆ ಡೈರೆಕ್ಟ್ ಲಿಂಕ್ ಮಾಡೋದು ಅದು ಕರೆಕ್ಟ್ ಇಲ್ಲ. ಯಾಕಂದರೆ ಅದು ಕೋಇನ್ಸಿಡೆಂಟಲ್ ಅಂತಾರೆ. ಅಂದರೆ ಆ ಡೆತ್ತು ಆಗಿರೋ ಕಾರಣ ಓನ್ಲಿ ಸ್ಪೆಷಲಿಸ್ಟು ಡೆತ್ ಆಡಿಟ್ ಟೀಮು ಅಸೆಸ್ ಮಾಡಿ ಕೊಡ್ತಾರೆ. ಇದು ಕೋವಿಡಿಂದ ಜಾಯ್ನ್ ಆಗಿಲ್ಲ ಅವರು ಜಾಗಿರೋದು ಏನು ಹಾರ್ಟ್ ವಾಲ್ವ್ ಚೇಂಜ್ಗೆ, TB ಟ್ರೀಟ್ಮೆಂಟ್ಗೆ, ಆ ಥರ. ನಾವು ಅದು ಕೋವಿಡ್ ಅಂತ ಡೈರೆಕ್ಟ್ಲಿ ಆದರೆ
ನೀವು ಹೇಳ್ದಂಗೆ ನಾವು ಯಾವ ಡೆತ್ ಆದ್ರೂ ಅದು ಕೋವಿಡ್ ಇದ್ದರೆ ಏನಾದರೂ ಇದೆ ನಾವು ಅದು ಕೋವಿಡ್ಡು ಅದಿದ್ರೆ ಏನೇನು ಮಾಡಬೇಕು ಎಷ್ಟು ಥರ ಪ್ರಿಕಾಷನ್ ತರಬೇಕು ತಗೊಳ್ಬೇಕು ಅಂತ ಉದ್ದೇಶದಿಂದ ನಾವು ಹೋಗ್ತಾ ಇದ್ವಿ. ಆ ಥರನೇ ನಾವು ಪ್ರಿಕಾಷನ್ಸ್ ತಗೊಂಡಿದ್ವಿ. ಇವತ್ತುಗಳ ಹಾನರಬಲ್ ಚೀಫ್ ಮಿನಿಸ್ಟರ್ ಮೀಟಿಂಗ್ ಇಟ್ಕೊಂಡಿದ್ದಾರೆ 1 ಗಂಟೆಗೆ. ನಾವು ಸಿದ್ಧತೆಯಿಂದ ನಾವು ಹೋಗ್ತಾ ಇದ್ವಿ. ಏನೇನು ರೆಡಿಯಾಗಿ ಇಟ್ಕೊಂಡಿದ್ವಿ, ಮ್ಯಾನ್ ಪವರ್ ಎಷ್ಟಿದೆ, ಮೆಡಿಸಿನ್ಸ್ ಎಷ್ಟಿದೆ, ಎಕ್ವಿಪ್ಮೆಂಟ್ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಏನು ಎಲ್ಲ ಡೀಟೇಲ್ಸ್ ನಿನ್ನೆ ಎಲ್ಲ ನಾವು ಕಂಪೇರ್ ಮಾಡಿದರೆ ವಿ ಆರ್ ವೆಲ್ ಎಕ್ವಿಪ್ಡ್. ಯಾರು ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬ್ಯಾಂಗ್ಳೂರು ಸಿಟಿ ಇಸ್ ವೆರಿ ವೆಲ್ ಎಕ್ವಿಪ್ಡ್. ಐ ಆಮ್ ವೆರಿ ಹ್ಯಾಪಿ ಟು ಡಿಕ್ಲೇರ್ ದಟ್. ನಾವು ಗಾಬರಾ ಪಡೋಕ್ಕೆ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮತ್ಲಬ್ನು ಅನ್ನಸರಿ ರೂಮರು ಇಲ್ಲಾಂದ್ರೆ ಆ ಥರದ್ದು ಸ್ಪ್ರೆಡ್ ಆಗೋ ಅವಶ್ಯಕತೆ ಇಲ್ಲ. ಆ ಡೆತ್ ಏನಿದ್ರೆ ಡೆತ್ ಆಡಿಟ್ಟು ಅವ್ರ ಟೆಕ್ನಿಕಲ್ ಟೀಮ್ ಡಾಕ್ಟರ್ಸು ಅವ್ರು ಡಿಸೈಡ್ ಮಾಡಲಿ ಯಾಕೆ ಡೆತ್ ಆಗಿದೆ. ಡೆತ್ ಆಗಿದ ತಕ್ಷಣ ಓ ಮೈ ಗಾಡ್ ಇದು ಕೋವಿಡ್ ಡೆತ್ ಅಂತ ಅದು ನಾವು ತಿಳ್ಕೊಂಡು ಅದನ್ನು ಇದು ಮಾಡಿದ್ರೆ ಅದು ಸ್ವಲ್ಪ ಪ್ಯಾನಿಕ್ ಕ್ರಿಯೇಟ್ ಆಗಿಬಿಡುತ್ತೆ. ಅಂದ್ರೆ ವಿಶೇಷ ಆಯುಕ್ತ ಹೇಳಿದ್ರು ಯಾರು ಕೂಡ ಪ್ಯಾನಿಕ್ ಆಗೋದು ಬೇಡ, ಯಾಕಂದ್ರೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಂಡಿದೀವಿ ಅಂತ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.